Hey everyone, it's me Sahana Sangam. Welcome back to my YouTube channel. First PUC annual examination ಗೆ ನಾನು ಇಂಪಾರ್ಟೆಂಟ್ ಕ್ವೆಶ್ಚನ್ ಸೀರೀಸ್ ಅನ್ನು ಸ್ಟಾರ್ಟ್ ಮಾಡಿದ್ದೆ. ಈಗಾಗಲೇ ಫಿಸಿಕ್ಸ್ ಅಲ್ಲಿ 14 ಚಾಪ್ಟರ್ಸ್ ಅಂಡ್ ಕೆಮಿಸ್ಟ್ರಿ ನಲ್ಲಿ 9 ಚಾಪ್ಟರ್ಸ್ ಟು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಅಂಡ್ ಫಿಕ್ಸ್ಡ್ ಕ್ವೆಶ್ಚನ್ಸ್ ವಿಡಿಯೋಸ್ ಅಪ್ಲೋಡ್ ಆಗಿದೆ. ಇದೆಲ್ಲ ವಿಡಿಯೋಸ್ ನಿಮಗೆ ಸಿಂಗಲ್ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಪ್ಲೇ ಲಿಸ್ಟ್ ನೇಮ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಕ್ವೆಶ್ಚನ್ ಸೀರೀಸ್ ಫಸ್ಟ್ PUC ಆನ್ಯುವಲ್ ಎಕ್ಸಾಮಿನೇಷನ್ 2024 ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಪ್ಲೇ ಲಿಸ್ಟ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ನೋಡಿಲ್ಲ ಅಂತಂದ್ರೆ ನೋಡಿ. Along with it, physics, chemistry and Kannada ಈ 3 ಸಬ್ಜೆಕ್ಟ್ಸ್ ಕೂಡ ಬ್ಲೂಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ವಿಡಿಯೋಸ್ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ. ನೋಡಿಲ್ಲ ಅಂತಂದ್ರೆ ನೋಡಿ, ವಿಡಿಯೋಸ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಡೆಫಿನೆಟ್ಲಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಸೀರೀಸ್ ಆ್ಯಂಡ್ ಬ್ಲೂಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ವಿಡಿಯೋಸ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಪ್ರಿಪ್ರೇಷನನ್ನು ಬೂಸ್ಟಪ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಆ ವಿಡಿಯೋಸನ್ನು ಶೇರ್ ಮಾಡಿ. ಓಕೆ, ಇವತ್ತು ನಾನು ಈ ವಿಡಿಯೋದಲ್ಲಿ ಫಸ್ಟ್ PUC ಬಯಾಲಜಿನಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. 5 ಮಾರ್ಕ್ಸ್ಗೆ ನಿಮಗೆ 2 ಡಯಾಗ್ರಾಮ್ಸನ್ನು ಕೇಳ್ತಾರೆ. ಸೊ 5 × 2 10 ಮಾರ್ಕ್ಸ್ ಆಯಿತು. 2 ಮಾರ್ಕ್ಸ್ಗೆ 1 ಡಯಾಗ್ರಾಮನ್ನು ಕೇಳ್ತಾರೆ, 2 ಮಾರ್ಕ್ಸ್ ಆಯಿತು. 3 ಮಾರ್ಕ್ಸ್ಗೆ 1 ಡಯಾಗ್ರಾಮನ್ನು ಕೇಳ್ತಾರೆ, 3 ಮಾರ್ಕ್ಸ್ ಆಯಿತು. ಸೊ ಟೋಟಲ್ 15 ಮಾರ್ಕ್ಸ್ಗೆ ನಿಮಗೆ ಬಯಾಲಜಿನಲ್ಲಿ ಡಯಾಗ್ರಾಮ್ಸ್ ಕೇಳ್ತಾರೆ. ಸೊ ಡಯಾಗ್ರಾಮ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಡಯಾಗ್ರಾಮ್ಸನ್ನು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ ವಿತ್ ಲೇಬಲಿಂಗ್ ಅಂತಂದರೆ ಬಯಾಲಜಿ ಸಬ್ಜೆಕ್ಟಲ್ಲಿ ನೀವು ಈಸಿಯಾಗಿ 15 ಮಾರ್ಕ್ಸನ್ನು ಸ್ಕೋರ್ ಮಾಡಬಹುದು. ನಾನು ನಿಮಗೆ ಒಂದು ಸಜೆಷನ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಯಾವ ಡಯಾಗ್ರಾಮನ್ನು 2 ಮಾರ್ಕ್ಸ್ಗೆ ಕೇಳ್ತಾರೆ, 3 ಮಾರ್ಕ್ಸ್ಗೆ ಕೇಳ್ತಾರೆ, 5 ಮಾರ್ಕ್ಸ್ಗೆ ಕೇಳ್ತಾರೆ ಅನ್ನೋ ಒಂದು ಡಿಸ್ಕಷನ್ ಬೇಡ. ನಾನು PDF ಅಲ್ಲಿ ಯಾವ್ಯಾವ ಡಯಾಗ್ರಾಮನ್ನು ಮೆನ್ಷನ್ ಮಾಡಿದ್ದೀನೋ ಎಲ್ಲ ಡಯಾಗ್ರಾಮನ್ನು ಕೂಡ ನೀವು ಒನ್ ಶಾಟಲ್ಲೇ ಪ್ರಾಕ್ಟೀಸ್ ಮಾಡಿ. ಆ ಡಯಾಗ್ರಾಮ್ 5 ಮಾರ್ಕ್ಸ್ಗೆ ಕೇಳ್ತಾರಾ, ಈ ಡಯಾಗ್ರಾಮ್ 3 ಮಾರ್ಕ್ಸ್ಗೆ ಕೇಳ್ತಾರಾ, ಆ ಒಂದು ಡಿಸ್ಕಷನ್ ಬೇಡ. ಇಟ್ಸ್ ವೇಸ್ಟ್ ಆಫ್ ಟೈಮ್. ವೈ? ಬಿಕಾಸ್ 2 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಕ್ವಶನ್ ಆರ್ 3 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಕ್ವಶನನ್ನು 5 ಮಾರ್ಕ್ಸ್ಗೆ ಏನಾದರೂ ಕೇಳಿದ್ರು ಅಂತಂದರೆ ಅದರ ಆನ್ಸರನ್ನು ನೀವು ಇನ್ನೂ ಸ್ವಲ್ಪ ಎಲಾಬ್ರೇಟಾಗಿ ಮಾಡಿ, ಇನ್ನೂ ಕೆಲವೊಂದು ಸೆಂಟೆನ್ಸಸನ್ನು ನೀವೇ ಆ್ಯಡ್ ಮಾಡಿಕೊಂಡು ಕ್ವಶನ್ಗೆ ಕೇಳ್ತಕ್ಕಂಥ ಆನ್ಸರನ್ನು ಎಲಾಬ್ರೇಟ್ ಮಾಡಿ ಬರೀತೀರ. ಸಪೋಸ್ 5 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಕ್ವಶನನ್ನು 3 ಮಾರ್ಕ್ಸಿಗೆ ಏನಾದರೂ ಕೇಳಿದ್ರು ಅಂತಂದರೆ ಆನ್ಸರ್ ಏನು ಬರೀಬೇಕೋ ಅದು ತುಂಬ ಲಾಂಗ್ ಆನ್ಸರ್ ಇರುತ್ತೆ. ಅದನ್ನು ನೀವು ಶಾರ್ಟ್ ಮಾಡಿ ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರೀಬೇಕೋ ಅಷ್ಟನ್ನು ಮಾತ್ರ 3 ಮಾರ್ಕ್ಸಿಗೆ ಏನು ಕೇಳಿದ್ರೋ ಅಷ್ಟನ್ನು ಮಾತ್ರ ಬರೀತೀರ. ಆನ್ಸರನ್ನು ಶಾರ್ಟ್ ಮಾಡಿ. ಬಟ್ ಡಯಾಗ್ರಾಮ್ಸನ್ನು ನೋಡಿ, 3 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಡಯಾಗ್ರಾಮನ್ನು 5 ಮಾರ್ಕ್ಸಿಗೆ ಏನಾದರೂ ಕೇಳಿದ್ರು ಅಂತಂದರೆ ಆ ಡಯಾಗ್ರಾಮಲ್ಲಿ ಏನು ಪಾರ್ಟ್ ಇದೆಯೋ ಅದನ್ನೇ ನೀವು ಬರೀಬೇಕೇ ಹೊರತು ಇನ್ನೂ 2-3 ಪಾರ್ಟ್ಸನ್ನು ನೀವು ಆ್ಯಡಪ್ ಮಾಡಿ 5 ಮಾರ್ಕ್ಸಿಗೆ ಬರೆಯೋದಕ್ಕಾಗಲ್ಲ. ಇನ್ ದ ಸೇಮ್ ವೇ 5 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಡಯಾಗ್ರಾಮನ್ನು 3 ಮಾರ್ಕ್ಸಿಗೆ ಏನಾದರೂ ಕೇಳಿದ್ರು ಅಂತಂದರೆ ಅಯ್ಯೋ 5 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಡಯಾಗ್ರಾಮನ್ನು 3 ಮಾರ್ಕ್ಸ್ಗೆ ಕೇಳಿದ್ದಾರೆ, 2 ಮಾರ್ಕ್ಸ್ ಕಡಿಮೆ ಕೇಳಿದ್ದಾರೆ, ಹಾಗಾಗಿ ನಾವು ಆ ಡಯಾಗ್ರಾಮಲ್ಲಿ 2-3 ಪಾರ್ಟನ್ನು ನಾವು ಡಿಲೀಟ್ ಮಾಡಿ ಡಯಾಗ್ರಾಮನ್ನು ಹಾಕ್ತೀವಿ ಅಂತಂದರೆ ಅದು ವರ್ಕೌಟ್ ಆಗಲ್ಲ ಆ್ಯಂಡ್ ನಿಮಗೆ ಮಾರ್ಕ್ಸ್ 0 ಅವಾರ್ಡ್ ಆಗುತ್ತೆ. ಸೊ ನೀವು ಡಯಾಗ್ರಾಮಲ್ಲಿ 2 ಮಾರ್ಕ್ಸಿಗೆ ಕೇಳ್ತಾರಾ, 3 ಮಾರ್ಕ್ಸಿಗೆ ಕೇಳ್ತಾರಾ, 5 ಮಾರ್ಕ್ಸಿಗೆ ಕೇಳ್ತಾರಾ ಅನ್ನೋದು ಡಿಸ್ಕಸ್ ಮಾಡೋದು ಇಟ್ಸ್ ವೇಸ್ಟ್ ಆಫ್ ಟೈಮ್ ಅಕಾರ್ಡಿಂಗ್ ಟು ಮೀ. ಬಿಕಾಸ್ ಅವರು 2 ಮಾರ್ಕ್ಸ್ಗೆ ಕೇಳಿ, 3 ಮಾರ್ಕ್ಸ್ಗೆ ಕೇಳಿ, 5 ಮಾರ್ಕ್ಸ್ಗೆ ಕೇಳಿ, ಬಯಾಲಜಿಯಲ್ಲಿ ಏನು ಡಯಾಗ್ರಾಮ್ಸ್ ಇರುತ್ತೋ ಅದು ಕಾನ್ಸ್ಟೆಂಟಾಗಿರುತ್ತೆ. ಅದನ್ನು ಯಾರೂ ಚೇಂಜ್ ಮಾಡೋದಕ್ಕಾಗಲ್ಲ. ಅದರಲ್ಲಿ ಏನು ಪಾರ್ಟ್ಸ್ ಇದೆಯೋ ಅದನ್ನು ನೀವು 100% ಮೆನ್ಷನ್ ಮಾಡಲೇಬೇಕಾಗುತ್ತೆ. 3 ಮಾರ್ಕ್ಸಿಗಾದರೂ ಕೇಳಿ, 5 ಮಾರ್ಕ್ಸಿಗಾದರೂ ಕೇಳಿ. ಸೊ ನಾನು ಹೇಳ್ತಾ ಇರೋದು, ಎಷ್ಟು ಮಾರ್ಕ್ಸಿಗಾದರೂ ಕೇಳಿ, ನೀವು ಡಯಾಗ್ರಾಮ್ಸನ್ನು 100% ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಡಯಾಗ್ರಾಮ್ ಏನಿದೆಯೋ ಅದನ್ನು ಕರೆಕ್ಟಾಗಿ ನೀವು ಡ್ರಾ ಮಾಡಿ ಬರ್ತೀರಾ. ಸೊ ಎಷ್ಟು ಮಾರ್ಕ್ಸ್ಗೆ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿ ನೀವು ಟೈಮನ್ನು ವೇಸ್ಟ್ ಮಾಡಬೇಡಿ. ಡಯಾಗ್ರಾಮ್ ಏನೇನು ಇಂಪಾರ್ಟೆಂಟ್ ಡಯಾಗ್ರಾಮ್ ಇದೆಯೋ ಎಲ್ಲದನ್ನು ಕೂಡ 100% ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಕೆಲವೊಂದು ಡಯಾಗ್ರಾಮ್ಸನ್ನು ನೋಡ್ತಾ ನಿಮಗೆ ಅನಿಸ್ಬಿಡುತ್ತೆ, ಕೆಲವೊಂದು ದೊಡ್ಡ ದೊಡ್ಡ ಡಯಾಗ್ರಾಮ್ಸನ್ನು ಯೂಶಲಿ 5 ಮಾರ್ಕ್ಸ್ಗೆ ಕೇಳ್ತಾರೆ. ಸಮ್ಟೈಮ್ಸ್ ಅದೇ ಡಯಾಗ್ರಾಮ್ಸನ್ನು 3 ಮಾರ್ಕ್ಸ್ಗೂ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಎಷ್ಟು ಮಾರ್ಕ್ಸ್ಗೆ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ನಿಮ್ಮದು ಫೋಕಸ್ ಎಲ್ಲಿರಬೇಕು ಅಂತಂದರೆ ಡಯಾಗ್ರಾಮ್ಸನ್ನು ಅಚ್ಚುಕಟ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು ವಿತ್ ಕರೆಕ್ಟ್ ಲೇಬಲಿಂಗ್. ಹಾಗಾದರೆ ನೋಡೋಣ ಯಾವ್ಯಾವ ಚಾಪ್ಟರಿಂದ ಯಾವುದಾದ್ರು ಇಂಪಾರ್ಟೆಂಟ್ ಡಯಾಗ್ರಾಮ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತ. ಫಸ್ಟ್ ಚಾಪ್ಟರ್ ಬಯಾಲಜಿಕಲ್ ಕ್ಲಾಸಿಫಿಕೇಷನ್. ಈ ಚಾಪ್ಟರಿಂದ TMV, ಬ್ಯಾಕ್ಟೀರಿಯೋಫೈಸ್, ನಾಸ್ಟಕ್ ಈ 3 ಡಯಾಗ್ರಾಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಈ ಚಾಪ್ಟರಿಂದ ಲೀಫ್, ಫ್ಲೋರಲ್ ಡಯಾಗ್ರಾಮ್ ಆಫ್ ಫ್ಯಾಮಿಲಿ ಸೊಲನೇಸಿಯೇ, ಡೈಕಾಟ್ ಸೀಡ್ ಆ್ಯಂಡ್ ಮೊನೊಕಾಟ್ ಸೀಡ್ ಈ 4 ಡಯಾಗ್ರಾಮ್ಸ್ ಈ ಚಾಪ್ಟರಿಂದ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಈ ಚಾಪ್ಟರಿಂದ ಡೈಕಾಟ್, ಮೊನೊಕಾಟ್ ರೂಟ್, ಡೈಕಾಟ್ ಅಂಡ್ ಮೊನೊಕಾಟ್ ಸ್ಟೆಮ್, ಡೈಕಾಟ್ ಲೀಫ್, ಮೊನೊಕಾಟ್ ಲೀಫ್ ಅಂಡ್ ಸ್ಟೊಮ್ಯಾಟಾ ಈ 7 ಡಯಾಗ್ರಾಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಇಟ್ಸ್ ಆಲ್ ಅಬೌಟ್ ಡಯಾಗ್ರಾಮ್ಸ್. ಸೊ ಈ 7 ಡಯಾಗ್ರಾಮ್ಸನ್ನು ನೀವು 100% ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಚಾಪ್ಟರ್ ನೋಡೋಣ, ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್. ಈ ಚಾಪ್ಟರ್ಲಿ ನೋಡಿ ಡೈಜೆಸ್ಟಿವ್ ಸಿಸ್ಟಮ್, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಫ್ರಾಗ್ದು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೆಲ್ ದ ಯೂನಿಟ್ ಆಫ್ ಲೈಫ್. ಈ ಚಾಪ್ಟರ್ಲಿ ಮೈಟೊಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ಸೆಕ್ಷನ್ ಆಫ್ ಸೀಲಿಯಾ ಆರ್ ಫ್ಲಾಜೆಲಾ, ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಯಸ್, ಪ್ಲಾಂಟ್ ಸೆಲ್ ಆ್ಯಂಡ್ ಅನಿಮಲ್ ಸೆಲ್ ಇಷ್ಟು ಡಯಾಗ್ರಾಮ್ಸನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಚಾಪ್ಟರ್ ನೋಡೋಣ, ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್. ಈ ಚಾಪ್ಟರಿಂದ ಸೆಲ್ ಸೈಕಲ್ ಡಯಾಗ್ರಾಮ್. ಫೋಟೋಸಿಂಥಸಿಸ್ ಇನ್ ಪ್ಲಾಂಟ್ಸ್. ಈ ಚಾಪ್ಟರಿಂದ ಝೆಡ್ ಸ್ಕೀಮ್ ಆರ್ ನಾನ್ ಫೋಟೋಪಾಸ್ಪರಲೈಸೇಷನ್,
cyclic photophosphorylation, C3 cycle or Kelvin cycle, C4 cycle or Hatch and Slack pathway, ಕೆಮಿ ಆಸ್ಮೋಟಿಕ್ ಥಿಯರಿ. ಇಷ್ಟು ಡಯಾಗ್ರಾಮ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಚಾಪ್ಟರ್ ನೋಡೋಣ, ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್. ಈ ಚಾಪ್ಟರಲ್ಲಿ ನೋಡಿ ಗ್ಲೈಕೋಲಿಸಿಸ್, ETS, ಕ್ರೆಬ್ ಸೈಕಲ್ ಆರ್ ಸಿಟ್ರಿಕ್ ಆಸಿಡ್ ಸೈಕಲ್, ATP ಸಿಂಥಸಿಸ್ ಇನ್ ಮೈಟೊಕಾಂಡ್ರಿಯಾ. ಇಷ್ಟು ಡಯಾಗ್ರಾಮ್ಸನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಚಾಪ್ಟರ್ ನೋಡೋಣ, ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಈ ಚಾಪ್ಟರಿಂದ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್, ಸೆಕ್ಷನ್ ಆಫ್ ಅಲೋವಿಲಸ್ ವಿತ್ ಅನ್ ಪಲ್ಮನರಿ ಕ್ಯಾಪಿಲರಿ. ಈ 2 ಡಯಾಗ್ರಾಮ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಚಾಪ್ಟರ್ ನೋಡೋಣ, ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್. ಈ ಚಾಪ್ಟರಿಂದ ECG ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡಿ. ಎಕ್ಸ್ಕ್ರಿಟರಿ ಪ್ರಾಡಕ್ಟ್ಸ್ ಆ್ಯಂಡ್ ದೇರ್ ಎಲಿಮಿನೇಷನ್. ಈ ಚಾಪ್ಟರಿಂದ ನೆಫ್ರಾನ್, LS ಆಫ್ ಕಿಡ್ನಿ, ಹ್ಯೂಮನ್ ಯೂರಿನರಿ ಸಿಸ್ಟಮ್ ಇದನ್ನು ಪ್ರಾಕ್ಟೀಸ್ ಮಾಡಿ. ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಈ ಚಾಪ್ಟರಿಂದ ನ್ಯೂರಾನ್, ಹ್ಯೂಮನ್ ಬ್ರೈನ್, ಆಕ್ಸಾನ್, ಟರ್ಮಿನಲ್ ಸಿನಾಪ್ಸ್. ಈ ಡಯಾಗ್ರಾಮನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಏನೇನು ಡಯಾಗ್ರಾಮ್ಸನ್ನು ಮೆನ್ಷನ್ ಮಾಡಿದ್ದೀನೋ ಅದೆಲ್ಲ ಇದೇ PDF ಅಲ್ಲಿ ನಿಮಗೆ ಸಿಗುತ್ತೆ. MCRT ಟೆಕ್ಸ್ಟ್ ಬುಕ್ಕಲ್ಲಿ ಏನೇನು ನಿಮಗೆ ಡಯಾಗ್ರಾಮ್ಸನ್ನು ಕೊಟ್ಟಿದ್ದಾರೋ ಅದೇ ಡಯಾಗ್ರಾಮ್ಸನ್ನು ನಾನು ಎಕ್ಸ್ಟ್ರಾಕ್ಟ್ ಮಾಡಿ ಈ PDF ಅಲ್ಲಿ ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಒಂದೇ ಶಾರ್ಟಲ್ಲಿ ನಿಮಗೆ ಎಲ್ಲ ಡಯಾಗ್ರಾಮ್ಸು ಕೂಡ ಸಿಕ್ಕೋಗುತ್ತೆ. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಪ್ಲೀಸ್ ಈ ಡಯಾಗ್ರಾಮನ್ನು ಯಾವುದೂ ಕೂಡ ನೀವು ಸ್ಕಿಪ್ ಮಾಡಿಬಿಡಿ. ಎಲ್ಲದನ್ನು ಕೂಡ 100% ಪ್ರಾಕ್ಟೀಸ್ ಮಾಡಿ. ನಾನು ಮುಂಚೆ ಹೇಳ್ದಂಗೆ ಒಂದು ನಿಮಗೆ ಚೆನ್ನಾಗಿ ನೆನಪಿರಲಿ, ಯಾವ ಡಯಾಗ್ರಾಮ್ 2 ಮಾರ್ಕ್ಸ್ ಕೇಳ್ತಾರೋ, 3 ಮಾರ್ಕ್ಸಿಗೆ ಕೇಳ್ತಾರೋ, 5 ಮಾರ್ಕ್ಸಿಗೆ ಕೇಳ್ತಾರೋ ಅದು ಸೆಕೆಂಡ್ರಿ. ಫಸ್ಟ್ ಮೇನ್ ಇಂಪಾರ್ಟೆಂಟ್ ನಿಮ್ಮದು ಫೋಕಸ್ ಇರಬೇಕಾಗಿರೋದು ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡಬೇಕು. 100% ಪ್ರಾಕ್ಟೀಸ್ ಮಾಡಿ. ಅವ್ರು ಎಷ್ಟು ಮಾರ್ಕ್ಸಿಗೆ ಕೇಳಿದ್ರು ಕೂಡ ನೀವು ಈಸಿಯಾಗಿ ಡ್ರಾ ಮಾಡ್ಬೋದು. ಆ್ಯಂಡ್ ನಾನು ನಿಮಗೆ ಇನ್ನೊಂದು ವಿಷಯ ಹೇಳಬೇಕು, ಏನು ಅಂತಂದರೆ ನಾಳೆ ಕನ್ನಡ ಎಕ್ಸಾಮಿನೇಷನ್ ಇದೆ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಚೆನ್ನಾಗಿ ಎಕ್ಸಾಮನ್ನು ಅಟೆಂಡ್ ಮಾಡಿ. ಕನ್ನಡ ಎಕ್ಸಾಮಿನೇಷನ್ ಆದಮೇಲೆ 1 ಡೇ ಗ್ಯಾಪ್ ಸಿಗುತ್ತೆ. ಮ್ಯಾಥ್ಸ್ ಎಕ್ಸಾಮಿನೇಷನ್ ಆಗುತ್ತೆ ಫೆಬ್ರವರಿ 14 ಮ್ಯಾಥ್ಸ್ ಎಕ್ಸಾಮಿನೇಷನ್ ಆದಮೇಲೆ ನಿಮಗೆ 2 ಡೇಸ್ ಗ್ಯಾಪ್ ಸಿಗುತ್ತೆ, 15th ಆ್ಯಂಡ್ 16th. ಓಕೆ, ಆಮೇಲೆ ನಿಮಗೆ 17th ಬಯಾಲಜಿ ಎಕ್ಸಾಮ್ ಇರುತ್ತೆ. 15th ಆ್ಯಂಡ್ 16th ಈ 2 ಡೇಸನ್ನು 100% ಯುಟಿಲೈಸೇಷನ್ ಮಾಡಿಕೊಂಡು ಬಯಾಲಜಿನಲ್ಲಿ 19 ಚಾಪ್ಟರ್ಸ್ ಇದೆ. ಈ 19 ಚಾಪ್ಟರ್ಸಲ್ಲಿ ಜಸ್ಟ್ 4 ಚಾಪ್ಟರ್ಸನ್ನು ಮಾತ್ರ ಕರೆಕ್ಟಾಗಿ ಸ್ಟಡಿ ಮಾಡಿ ಹೇಗೆ 70ಗೆ 50+ ಸ್ಕೋರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಸೂಪರ್ ಅಲ್ಟಿಮೇಟ್ ಸ್ಟ್ರಾಟಜಿ ವಿಡಿಯೋ ಇನ್ನೇನು ಅಪ್ಲೋಡ್ ಮಾಡ್ತೀನಿ. ಸೊ ಸ್ಟೇ ಕನೆಕ್ಟೆಡ್ ವಿತ್ ಅವರ್ ಚಾನಲ್ ಗೈಸ್. ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಹೆಲ್ಪ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಡೆಫಿನೆಟ್ಲಿ ಶೇರ್ ಮಾಡಿ ಆ್ಯಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬೈ. ಟೇಕ್ ಕೇರ್ ಗೈಸ್.